ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರಾವೃತಾ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರ ಪ್ರಭೃತಿಭಿರ್ದೇವೈ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತೀ ನಿಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಮುಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಅನಾಕಾರೋ ಮಹೋಜಾಶ್ಚ ಯಶ್ಚಾದೃಷ್ಟಗತಿರ್ದಿವಿ ಜಗತ್ಪೂಜ್ಯೋ ಜಗತ್ಪ್ರಾಣಂ ತಂ ವಾಯುಂ ಪ್ರಣಮಾಮ್ಯಹಂ. ವಾಯುರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲಿಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ದ್ವಿತೀಯ ಖಂಡದ 35ನೆಯ ಅಧ್ಯಾಯದ ತೃತೀಯಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ವಿಷ್ಣು ಮಾಹಾತ್ಮ್ಯ ವರ್ಣನೆ, ಉಪೇಂದ್ರಾವತಾರ, ಭೃಗುಶಾಪ, ಮತ್ಸ್ಯಾದಿ ಅವತಾರಗಳ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಋಷಿಗಳು ಸೂತಮುನಿಯನ್ನು ಕೇಳುತ್ತಾರೆ, ಶ್ರೀಹರಿಯು ದೇವ ದೈತ್ಯರ ನಿಮಿತ್ತವಾಗಿ ಹೇಗೆ ಅವತಾರಗಳನ್ನು ಮಾಡಿದನು? ದೇವಾಸುರರ ವೃತ್ತಾಂತಗಳು ಯಾವುವು? ಇವುಗಳನ್ನು ಕೇಳಬೇಕೆಂದು ಬಯಸುತ್ತೇವೆ. ಸೂತಮುನಿಯು ಹೇಳುತ್ತಾರೆ, ಪೂರ್ವಕಾಲದಲ್ಲಿ ಹಿರಣ್ಯಕಶಿಪು ಎಂಬ ದೈತ್ಯನು 3 ಲೋಕಗಳನ್ನು ಆಕ್ರಮಿಸಿಕೊಂಡು ಆಳುತ್ತಿರಲಾಗಿ ನಡೆದ ದೇವಾಸುರರ ವೃತ್ತಾಂತವನ್ನು ಹೇಳುತ್ತೇನೆ, ಕೇಳಿರಿ. ಪೂರ್ವಕಾಲದಲ್ಲಿ ಬಲಿಚಕ್ರವರ್ತಿಯು 3 ಲೋಕಗಳನ್ನು ಆಕ್ರಮಿಸಿಕೊಂಡು ಕ್ರಮವಾಗಿ ರಾಜ್ಯವನ್ನು ಪಾಲಿಸುತ್ತಿದ್ದನು. ಆ ಸಮಯದಲ್ಲಿ ದೇವತೆಗಳಿಗೂ ಅಸುರರಿಗೂ ಸ್ನೇಹವು ಸಂಪೂರ್ಣವಾಗಿದ್ದಿತು. ಆ ಯುಗವು ದಶಾವಸ್ಥೆಗಳಿಂದಲೂ ಧರ್ಮಗಳಿಂದಲೂ ಪೂರ್ಣವಾಗಿದ್ದವು. ಲೋಕವು ತಡೆಯಿಲ್ಲದ ಸುಖದಿಂದ ನಿಷ್ಕಂಟಕವಾಗಿದ್ದಿತು. ದೇವಾಸುರರೆಲ್ಲರೂ ಸುಖ ಸಂತೋಷ ನಿರತರಾಗಿಯೂ ರಾಜಾಜ್ಞಾ ಪಾಲಕರಾಗಿಯೂ ಇದ್ದರು. ಹೀಗಿರಲಾಗಿ ದೇವಾಸುರರಿಗೆ ಅತಿ ಪ್ರಬಲವೂ ಭಯಂಕರವೂ ಘೋರವೂ ಕ್ಷಯಕರವೂ ಮಹತ್ತೂ ಆದ ವಿವಾದವು ವಿಶೇಷವಾಗಿ ಉಂಟಾಯಿತು. 12ನೆಯ ವರಾಹಕಲ್ಪದಲ್ಲಿ ಷಂಡಾಮರ್ಕಾದಿಗಳು ಕಳೆದು ಹೋಗಲು ದೇವಾಸುರರಿಗೆ ದಾಯಾದ ನಿಮಿತ್ತವಾಗಿ ಅನೇಕ ಘೋರವಾದ ಯುದ್ಧಗಳು ಉಂಟಾದವು. ಆಗ ಯಾವ ಯಾವ ಯುದ್ಧಗಳು ಆದವು ಎಂಬುದನ್ನು ಸಂಕ್ಷೇಪವಾಗಿ
ನಾಮ ನಿರ್ದೇಶಪೂರ್ವಕವಾಗಿ ತಿಳಿಸುತ್ತೇನೆ ಕೇಳಿರಿ. ಅವುಗಳಲ್ಲಿ ನರಸಿಂಹಾವತಾರವು ಮೊದಲನೆಯದು. ಎರಡನೆಯ ಅವತಾರವು ವಾಮನವು. ಮೂರನೆಯದು ವರಾಹಾವತಾರವು. ನಾಲ್ಕನೆಯದು ಅಮೃತ ಮಥನ ಕಾಲದಲ್ಲಿ ಮಾಡಿದ ಮೋಹಿನಿಯ ಅವತಾರವು. ಐದನೆಯದು ಅತಿ ಭಯಂಕರವೂ ತಾರಕಾಮಯವೂ ಆದ ಸಂಗ್ರಾಮವು. ಆರನೆಯದು ದೇವತೆಗಳಿಗೂ ಆಡೀಬಕರಿಗೂ ಆದ ಸಂಗ್ರಾಮವು. ಏಳನೆಯದು ತ್ರಿಪುರಾಸುರರಿಗೆ ಉಂಟಾದ ಯುದ್ಧವು. ಎಂಟನೆಯದು ಅಂಧಕಾಸುರ ವಿಷಯಕವಾದ ಸಂಗ್ರಾಮವು. ಒಂಬತ್ತನೆಯದು ಧ್ವಜರಾಕ್ಷಸ ವಿಷಯಕವಾದ ಯುದ್ಧವಾಗಿದೆ. ಹತ್ತನೆಯದು ವೃತ್ರಾಸುರ ಸಂಬಂಧವಾದ ಯುದ್ಧವು. ಹನ್ನೊಂದನೆಯದು ಹಾಲಾಹಲ ವಿಷಯಕವಾದ ಯುದ್ಧವು. ಹನ್ನೆರಡನೆಯದು ಘೋರವಾದ ಅಮೃತ ವಿಷಯಕವಾದ ಕೋಲಾಹಲವು. ಹೀಗೆ ದೇವತೆಗಳಿಗೂ ಅಸುರರಿಗೂ 12 ಸಲ ಭಯಂಕರವಾದ ಯುದ್ಧವಾಗಿದೆ. ಶ್ರೀಹರಿಯು ಪ್ರಹ್ಲಾದ ನಿಮಿತ್ತವಾಗಿ ನರಸಿಂಹಾವತಾರವನ್ನು ಮಾಡಿ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದನು. ಬಲಿಚಕ್ರವರ್ತಿಯು 3 ಲೋಕಗಳನ್ನು ಆಕ್ರಮಿಸಲಾಗಿ ಹರಿಯು ವಾಮನಾವತಾರವನ್ನು ಮಾಡಿ ಬಲಿಯನ್ನು ಬಂಧಿಸಿದನು. ಮಹಾಬಲಶಾಲಿಯೂ ಅತಿ ಪರಾಕ್ರಮಿಯೂ ಯುದ್ಧದಲ್ಲಿ ಅದ್ವಿತೀಯನೂ ಆದ ಹಿರಣ್ಯಾಕ್ಷನಿಗೂ ದೇವತೆಗಳಿಗೂ ಯುದ್ಧವಾಗಲು ಶ್ರೀಹರಿಯು ವರಾಹಾವತಾರವನ್ನು ಮಾಡಿ ಶೂರನಾದ ಹಿರಣ್ಯಾಕ್ಷನನ್ನು ಕೊಂದನು ಮತ್ತು ಕೋರೆಯ ಹಲ್ಲುಗಳಿಂದ ಜಲದಲ್ಲಿ ಮಗ್ನವಾದ ಭೂಮಿಯನ್ನು ಉದ್ಧರಿಸಿದನು. ಅಮೃತ ಮಥನ ಕಾಲದಲ್ಲಿ ಕಲಹವಾಗಲು ಇಂದ್ರನು ಪ್ರಹ್ಲಾದನೆಂಬ ದೈತ್ಯನನ್ನು ಸಂಹಾರ ಮಾಡಿ ಜಯಿಸಿದನು. ಪ್ರಹ್ಲಾದ ಪುತ್ರನಾದ ವಿರೋಚನನು ತಾರಕಾಸುರನ ಯುದ್ಧದ ಸಂದರ್ಭದಲ್ಲಿ ಇಂದ್ರನನ್ನು ಸಂಹರಿಸಲು ಪ್ರಯತ್ನ ಮಾಡಿ ತಾನೇ ಇಂದ್ರನಿಂದ ಸಂಹೃತನಾದನು. ಸಂಜಭನೆಂಬ ರಾಕ್ಷಸನು ಮಹಾತಪಸ್ಸನ್ನು ಮಾಡಿ ಪರಮೇಶ್ವರನಿಂದ ಮಹಾವರಗಳನ್ನು ವಿಶೇಷವಾದ ಮಹಾಸ್ತ್ರಗಳನ್ನು ಪಡೆದು ಘೋರವಾದ ಯುದ್ಧವನ್ನು ಮಾಡಲಾಗಿ ಶ್ರೀ ಮಹಾವಿಷ್ಣುವು ಇಂದ್ರಾವಿಷ್ಟನಾಗಿ ಆ ದೈತ್ಯನನ್ನು ಸಂಹಾರ ಮಾಡಿದನು. ತರುವಾಯ ತ್ರಿಪುರಾಸುರನು ಸ್ವರ್ಗವನ್ನು ಲೂಟಿ ಮಾಡಲು ದೇವತೆಗಳು ತಮ್ಮ ಸ್ವರ್ಗವನ್ನು ರಕ್ಷಿಸಿಕೊಂಡು ಪಾಲಿಸಲು ಅಶಕ್ತರಾಗಿರಲು ದಾನವ ಪ್ರಾಬಲ್ಯವನ್ನು ತಿಳಿದ ಈಶ್ವರನು ತ್ರಿಪುರಾಸುರನನ್ನು ಸಂಹರಿಸಿದನು. ಎರಡನೆಯ ಸಲ ಅಂಧಕಾದ್ಯಸುರರೂ ದಾನವರು ಒಟ್ಟುಗೂಡಿ ದೇವತೆಗಳನ್ನು ಜಯಿಸಿ ಪಿತೃಗಳು ಋಷಿಗಳು ಮನುಷ್ಯರು ಇವರನ್ನು ಪೀಡಿಸಲಾಗಿ ದೇವೇಂದ್ರನು ವಿಷ್ಣುವಿನ ಸಹಾಯದಿಂದ ಐಕ್ಯರಾದ ದೈತ್ಯ ದಾನವರನ್ನು ಹೊಡೆದು ನಿರ್ನಾಮ ಮಾಡಿ ಉಳಿದವರನ್ನು ಅಟ್ಟಿದನು. ಅನಂತರ ಧ್ವಜಾಸುರನು ಮಾಯಾವಿಯಾಗಿ ಯುದ್ಧ ಮಾಡಲು ದೇವೇಂದ್ರನು ಅವನ ಮೇಲೆ ಗುರಿಯಿಟ್ಟು ಹೊಡೆದು ಸಂಹಾರವನ್ನು ಮಾಡಲು ಅವನ ಸಹಾಯಕ್ಕಾಗಿ ಬಂದ ದೈತ್ಯ ದಾನವರನ್ನು ಸಂಪೂರ್ಣವಾಗಿ ನಾಶ ಮಾಡಿ ಧ್ವಜಾಸುರನನ್ನೂ ಸಹ ಸಂಹರಿಸಿದನು. ಅನಂತರ ಪುನಃ ಯುದ್ಧ ಮಾಡಲು ಬಂದ ದೈತ್ಯ ದಾನವರನ್ನು ಸಂಪೂರ್ಣವಾಗಿ ಇಂದ್ರನು ನಾಶ ಮಾಡಲು ಆಗ ಕೋಪಗೊಂಡ ರಜಿ ಎಂಬ ದಾನವನು ಸಮಸ್ತ ದೇವತೆಗಳನ್ನು ಸೋಲಿಸಿದನು. ಆಗ ಇಂದ್ರಾದಿ ದೇವತೆಗಳು ಅವನನ್ನು ಜಯಿಸಿ
ಯಜ್ಞದ ಅಮೃತದಿಂದ ಶೂರರಾದ ಷಂಡಾಮರ್ಕರನ್ನು ಜಯಿಸಿದರು. ಹೀಗೆ ದೇವಾಸುರರಿಗೆ 12 ಭಯಂಕರವಾದ ಯುದ್ಧವು ಸಂಭವಿಸಲು ಅನೇಕ ದೇವಾಸುರ ಕ್ಷಯವೂ ಪ್ರಜೆಗಳಿಗೆ ಉಪದ್ರವವೂ ಸಂಭವಿಸಿದವು. ಆಗ ಶ್ರೀಹರಿಯು ಅವತರಿಸಿ ಲೋಕ ರಕ್ಷಣೆಯನ್ನು ಮಾಡಿದನು. ಹಿರಣ್ಯಕಶಿಪುವೆಂಬ ಮಹಾರಾಜನು ಅರ್ಬುದ ವರ್ಷಗಳವರೆಗೂ ರಾಜ್ಯವಾಳಿದನು. ಅವನು ತ್ರಿಲೋಕೇಶ್ವರನಾಗಿ 1,72,80,000 ವರ್ಷಗಳು ರಾಜ್ಯವಾಳಿದನು. ತರುವಾಯ ಬಲಿರಾಯನು ಪರ್ಯಾಯ ಕ್ರಮದಿಂದ ಅರ್ಬುದ ವರ್ಷಗಳು ರಾಜನಾಗಿದ್ದನು ಮತ್ತು 60,300 ವರ್ಷಗಳು ರಾಜ್ಯವನ್ನು ಪಾಲಿಸಿದನು. ಬಲಿಚಕ್ರವರ್ತಿಯ ರಾಜ್ಯಾಧಿಕಾರವು ಎಲ್ಲಿಯವರೆಗೂ ಇತ್ತೋ ಅಲ್ಲಿಯವರೆಗೂ ಅಸುರರು ಪ್ರಹ್ಲಾದ ಮಹಾರಾಜನ ಅಧೀನದಲ್ಲಿ ಇದ್ದರು. ಅವನಿಂದ ಗೃಹೀತರಾಗಿದ್ದರು. ಮಹಾಪರಾಕ್ರಮಿಗಳೂ ಅಸುರ ಪುಂಗವರೂ ಆದ ಹಿರಣ್ಯಾಕ್ಷ, ಬಲಿಚಕ್ರವರ್ತಿ, ಪ್ರಹ್ಲಾದರೆಂಬ 3 ಅಸುರೇಂದ್ರರು ಪ್ರಖ್ಯಾತರಾಗಿದ್ದರು. ಹೀಗೆ ದೈತ್ಯರ ಸಂಘವು 10 ಯುಗಗಳವರೆಗೂ ವ್ಯಾಪ್ತವಾಗಿತ್ತು. ತದನಂತರದಲ್ಲಿ ದೇವೇಂದ್ರನು ಪೂರ್ವದಲ್ಲಿ 10 ಯುಗಗಳವರೆಗೂ ಸಕಲವಾದ ದೇಶಗಳನ್ನೂ 3 ಲೋಕಗಳನ್ನೂ ಕೂಡ ನಿಷ್ಕಂಟಕವಾಗಿ ನಾಶವಿಲ್ಲದೆಯೇ ಸುಖವಾಗಿ ಪಾಲಿಸಿದನು. ಪ್ರಹ್ಲಾದ ರಾಜನ ತರುವಾಯ ಕಾಲ ವ್ಯತ್ಯಾಸದಿಂದ ಪ್ರಾಪ್ತವಾದ 3 ಲೋಕಗಳನ್ನು ಕ್ರಮವಾಗಿ ದೇವೇಂದ್ರನು ಪಾಲಿಸಿದನು. ಅನಂತರ ಇಂದ್ರನು ಅಸುರರನ್ನು ಜಯಿಸಿ ಯಜ್ಞ ಯಾಗಾದಿಗಳನ್ನು ಪ್ರವರ್ತಿಸುವಂತೆ ಮಾಡಿದನು. ಆಗ ಯಜ್ಞಗಳು ವಿಶೇಷವಾಗಿ ನಡೆದವು. ದೇವತೆಗಳು ಯಜ್ಞ ಯಾಗಾದಿಗಳಿಗೆ ಹೋಗಲು ಅಸುರರು ಶುಕ್ರಾಚಾರ್ಯರಿಗೆ ಇಂತೆಂದರು: ಓ ಗುರುಗಳೇ, ತಾವು ನೋಡುತ್ತಿರುವಾಗಲೇ ದೇವತೆಗಳು ನಮ್ಮ ರಾಜ್ಯವನ್ನು ಅಪಹರಿಸಿಕೊಂಡು ಯಜ್ಞ ಯಾಗಾದಿಗಳಲ್ಲಿ ಸ್ವೇಚ್ಛೆಯಾಗಿ ಭಾಗಿಗಳಾಗಿರುವರು. ಇನ್ನು ನಾವು ಅವರ ಮುಂದೆ ಬದುಕಿರಲು ಸಾಧ್ಯವಿಲ್ಲ. ಪಾತಾಳ ಲೋಕವನ್ನು ಪ್ರವೇಶಿಸುತ್ತೇವೆ ಎಂದು ದುಃಖದಿಂದ ಹೇಳಿದರು. ಹೀಗೆ ಅಸುರರು ಹೇಳಲು ಶುಕ್ರಾಚಾರ್ಯರು, ಎಲೈ ಅಸುರವರ್ಯರೇ, ನೀವು ಹೆದರಬೇಡಿರಿ. ನನ್ನ ಸಾಮರ್ಥ್ಯದಿಂದ ನೀವು ಈ ಭೂಮಿಯಲ್ಲಿಯೇ ವಾಸಿಸುವಂತೆ ಮಾಡುವೆನು ಎಂದು ಖಿನ್ನರಾದ ಅಸುರರನ್ನು ಸಮಾಧಾನ ಮಾಡಿದರು. ಎಲೈ ಅಸುರವರ್ಯರೇ, ಮಳೆ ಬೆಳೆಗಳು, ರಸದ್ರವ್ಯಗಳು, ಇವೇ ಮೊದಲಾದ ಸಕಲ ವಸ್ತುಗಳೂ ನನ್ನ ಅಧೀನದಲ್ಲಿವೆ. 4ರಲ್ಲಿ 1 ಭಾಗ ಮಾತ್ರ ದೇವತೆಗಳ ಅಧೀನದಲ್ಲಿದೆ. ನನ್ನ ವಶದಲ್ಲಿರುವ ಸರ್ವಸ್ವವನ್ನು ನಿಮಗೆ ಕೊಡುತ್ತೇನೆ. ಅನಂತರ ದೇವತೆಗಳು ಜ್ಞಾನಿಯಾದ ಶುಕ್ರಾಚಾರ್ಯನ ಸಹಾಯವನ್ನು ಅಸುರರು ಪಡೆದಿರುವುದನ್ನು ತಿಳಿದು ಖಿನ್ನರಾದರು. ತರುವಾಯ ಅಂತಹ ಅಸುರರನ್ನು ಜಯಿಸಲು ಮಂತ್ರಾಲೋಚನೆಯನ್ನು ಮಾಡಿದರು. ಈ ಶುಕ್ರಾಚಾರ್ಯನ ಸ್ವಶಕ್ತಿಯಿಂದ ಅಸುರರಿಗಾಗಿ ನಿಮ್ಮಲ್ಲಿರುವ ಸರ್ವಸ್ವವನ್ನು ಸ್ವೀಕರಿಸುತ್ತಿರುತ್ತಾನೆ. ಆದುದರಿಂದ ನಮ್ಮಲ್ಲಿ ಶಕ್ತಿ ಇಲ್ಲದವರಿಗೆ ಸಹಾಯವನ್ನು ಮಾಡಿ ಉಳಿದಿರುವ ಅಸುರರನ್ನು ಪಾತಾಳಕ್ಕೆ ಓಡಿಸೋಣವೆಂದರು. ಅನಂತರ ದೇವತೆಗಳು ಯೋಚಿಸಿ ದಾನವರ ಸಂಗಡ ಘೋರವಾಗಿ ಹೋರಾಡಿ
ಅವರನ್ನು ಹೊಡೆದು ಅಟ್ಟಿದರು. ಹೀಗೆ ಪೀಡಿತರಾದ ಅಸುರರು ಪುನಃ ಗುರುಗಳನ್ನೇ ಮೊರೆ ಹೊಕ್ಕರು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ದ್ವಿತೀಯ ಖಂಡದ 35ನೆಯ ಅಧ್ಯಾಯದ ಚತುರ್ಥಾಂಶದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.